ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ, ರೆಡ್ಯೂಸ್ ಮಾಡಿದ್ದಾರೆ ಮೂಡದಲ್ಲಿ. ಅವರೇ ಮೂಡದಲ್ಲಿ ಇದ್ದ ಎಲ್ಲ ಪಾರ್ಟಿಯವರು ಮೆಂಬರ್ಗಳಿದ್ರಲ್ಲ, ಅವರೆಲ್ಲ ಏನ್ ಮಾಡ್ತಾ ಇದ್ರು? ಎಲ್ಲ ಪಾರ್ಟಿ ಅವ್ರದೇ ಸರ್ಕಾರ ಇತ್ತಲ್ಲ 21ರಲ್ಲಿ. ಯಾರ ಜವಾಬ್ದಾರಿ ಅದು? 21ರಲ್ಲಿ ಯಾರು ಸರ್ಕಾರ ಇದ್ದವರು? ಅವ್ರ ಕಾಲದಲ್ಲಿ ಕೊಟ್ರೆ ಯಾರು ಜವಾಬ್ದಾರರು? ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನ್ ಕೇಳಿರ್ಲಿಲ್ಲ, ನಮ್ ಜಮೀನ್ ನೀವು ಉಪಯೋಗಿಸ್ಕೊಬಿಟ್ಟಿದ್ದೀರಪ್ಪ, ನಮಗೆ ಬೇರೆ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ? ಬೇರೆ ಜಮೀನು ಕೊಡಬೇಕಲ್ವಾ ಕಾನೂನು ಪ್ರಕಾರ? ಸುಂದರಮ್ಮ ಪ್ರಕರಣ ಅಂತ ಒಂದಿದೆ, ಅವರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಸುಂದರಮ್ಮ ಈ ತರದ್ದೇ ಆಗಿ ಸಿ ಹ್ಯಾಸ್ ಗಾನ್ ಟು ದಿ ಹೈಕೋರ್ಟ್. ಹೈಕೋರ್ಟ್ ಸೆಡ್ ಎಷ್ಟು ಜಾಗ ಕೊಟ್ಬಿಡಿ ಅಂತ ಸೈನು ಹಾಕಿದ್ದಾರೆ, ಫೈನ್ ಹಾಕಿದ್ದಾರೆ. ಮೂಡಕ್ಕೆ ಮೂಡ ತಪ್ಪು ಮಾಡಿದ್ರೆ, ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಡ ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರ? ಸಿದ್ದರಾಮಯ್ಯ ಜವಾಬ್ದಾರ ಅದಕ್ಕೆ? ನಾವೇನ್ ಹೇಳಿದೀವಿ? 62 ಕೋಟಿ. ನಾನೇನ್ ಹೇಳ್ತೀನಿ, ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ, ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ವಿ, ಲ್ಯಾಂಡ್ ಅಕ್ವಿಸಿಷನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ? 3 ಪಟ್ಟು ಈಗಿನ ಲ್ಯಾಂಡ್ ಅಕ್ವಿಸಿಷನ್ ಪ್ರಕಾರ. ಅದ್ರ ಪ್ರಕಾರ 57 ಕೋಟಿ ಆಗುತ್ತೆ, ಬಡ್ಡಿ ಸೇರಿಸಿ ಎಲ್ಲ 62 ಕೋಟಿ ಆಗುತ್ತೆ. ಮೂಡಾದವರು 62 ಕೋಟಿ ಕೊಡಬೇಕಾಗ್ತದೆ, ಕಾನೂನು ಪ್ರಕಾರ ಹೋದ್ರೆ ಕೊಡಬೇಕಾಗ್ತದೆ. ಬೇಕಾದ್ರೆ ಸೈಟ್ ತಗೊಳ್ಳಪ್ಪ, ನಮಗೇನು ನಾವೇನು ವಿಜಯನಗರದಲ್ಲಿ ಕೇಳಿರಲಿಲ್ಲ, ಕೊಟ್ಬಿಟ್ಟಿದ್ದಾರೆ ಅವರು. ಯಾವಾಗ ಕೊಟ್ಟಿರೋದು? 21ನೇ ಇಸ್ವಿ. ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ ಇತ್ತು, ಅವ್ರು ಕೊಟ್ಬಿಟ್ಟಿದ್ದಾರೆ. ನಾನು ಅಥಾರಿಟಿನಲ್ಲಿ ಇದ್ನ, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ 21ರಲ್ಲಿ. ವಿರೋಧ ಪಕ್ಷದ ನಾಯಕ ಆದ್ರೆ ನಾನು ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ? ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ, ಅಶೋಕನ್ ಕೇಳ್ಕೊಂಡು ಮಾಡ್ತೀನಿ ನಾನು.